ರವಿ ಪಾಟೀಲ್ ತುಲ್ಲೂರ್ ಅವರು ಎರಡು ರೈತರ ಬಗೆದ ಅನುಭವದ ಮಾತು ಹೇಳ್ಯಾರ. ಬಾರಿ ಒಂದೇ ತೆನೆಯಲ್ಲಿ ಒಗ್ಗಟ್ಟಿನ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಮ್ಮ ಆತ್ಮೀಯ ಮಿತ್ರ ಸಿದ್ದುಗೌಡಂದು ಹೊಲ ಜೋಳದ ರಾಶಿ ನಡೆದದ. ಫುಲ್ ಜೋಳದ ರಾಶಿ ಚಕಾಸ್ ಪೂರ ಏಕ್ದಮ್ ಬಡಿಯಾ. ಏನಕ್ಕಪ್ಪ ಅಂದರೆ ಜೋಳದ ರಾಶಿಗೆ ಸಜ್ಜಕ ಬದನೆಕಾಯಿ ಪಲ್ಯ ಅನ್ನ ಸಾರು ಮಾಡ್ಯಾನ. ಇಡೀ ಅರ್ಧ ಊರು ಮಂದಿಗೆ ಉಣಿಸ್ಯಾನ. ಇರಲಿ ಊರು ಮಂದಿಗೆ ದೊಡ್ಡ ಮಾತಲ್ಲ ಸಾಧ್ಯ. ಬಟ್ ಹಳೆಯ ಒಂದು ಸಾಂಪ್ರದಾಯಿಕ ವ್ಯವಸ್ಥೆ ಏನಪ್ಪ ಅಂದರೆ ಮತ್ತೆ ಜಾರಿಗೆ ಹಳೆಯ ಒಂದು ಸಾಂಪ್ರದಾಯಿಕ ವ್ಯವಸ್ಥೆ ಏನಪ್ಪ ಅಂದ್ರೆ ಮತ್ತೆ ಒಂದು ನೋಡೋಕ್ಕೆ ನಮ್ಗೆ ಕಣ್ಣೆದ್ರೆ ಸಿಕ್ಕಿತ್ತು. ಭಾಳ ದಿನ ಆಯಿತು. ನಾನು ಸಣ್ಣ ತೀರ ಮುಂದೆ ಏನಪ್ಪ ಅಂದರೆ ನಮ್ಮವ್ವ ನನ್ನ ಮಾಡಿ ನೆನಪಿತ್ತು ನನಗೆ. ಜೋಳದ ರಾಶಿಗೆ ಸಜ್ಜದ ಗುಂಡ್ರು ಮಾಡಿದ್ಲು. ಅಂಥದ್ದೇ ಒಂದೇನಪ್ಪ ಅಂದರೆ ಇಲ್ಲಿ ದೊಡ್ಡ ಬೋಗಣಿ ಮದುವೆ ಮಾಡಿಸಿದಾಗ ಮಾಡ್ಸ್ಯಾನ. ಇರಲಿ ಎನಿವೆ ಎಲ್ಲರೂ ಉಂಡು ಆರೈಸಿ. ಜೋಳ ಕೂಡ ಏನಪ್ಪ ಅಂದರೆ 200 ಪಾಕೆಟ್ ಮೇಲೆ ಆಗ್ತದೆ. ಇನ್ನೂ ನೋಡ್ರಿ ಅಷ್ಟು ಜೋಳದ ರಾಶಿ ಫುಲ್ ಐತಿ ಒಂದು. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಹೊಲದ ಬಗ್ಗೆ ನಿಮ್ಮ ಸಿದ್ದುಗೌಡ ಒಂದು ಮೊದಲು ವೀಡಿಯೋ ಹಾಕಿರ್ಬೇಕು ನಿಮಗೆಲ್ಲ ಸಾಕಷ್ಟು ಸಾರಿ. ಏನು ವೀಡಿಯೋ ಹಾಕ್ಯಾರಂದರೆ ಇದು ಹೊಲ ಏನಪ್ಪ ಅಂದರೆ ಹಿಂಗಾರಿ ಬೆಳೆ ಬಿತ್ತಿರಲಿಲ್ಲ. ಮೊದಲೇ ಮುಂಗಾರಿ ಬೆಳೆ ಇತ್ತು, ಹತ್ತಿ ಇತ್ತು. ಅತಿಯಾದ ಮಳೆಗೆ ಅತಿವೃಷ್ಟಿಗೆ ಏನಪ್ಪ ಅಂದರೆ ಹಾನಿಗೊಳಗಾಯಿತು. ಆ ಕಾರಣಕ್ಕಾಗಿ ಏನಪ್ಪ ಅಂದರೆ ಹತ್ತಿ ಅರಿಗಿ ನಾನು ಕೂಡ ಅಡ್ವೈಸ್ ಮಾಡಿದೆ. ಏನು ಅಡ್ವೈಸ್ ಮಾಡಿದರೆ ಅದು ಕಡ್ಲಿ ಬಿತ್ತಪ್ಪ ಸಿದ್ದುಗೌಡ ಅಂತ ಅಡ್ವೈಸ್ ಮಾಡಿದೆ. ಬಟ್ ಆತ ಜೋಳ ಬಿತ್ತಿದಾಗ ಮೊದಲು ಮಳೆ ಮೇಲೆ ಮತ್ತೆ ಹೋಯಿತು, ತುಂಬ ಆಯಿತು. ಮತ್ತು ಏನೋ ಅದೃಷ್ಟ ಗುರುಸಿದ್ದೇಶ್ವರನ ಆಶೀರ್ವಾದ ಜೋಳ ಕೂಡ ಏನಪ್ಪ ಅಂದರೆ ಮನಗಂಡು ಜೋಳ ಆಯ್ತು. ಇದ್ರಾಗೇನು ಎರಡು ಮಾತಿಲ್ಲ. ಇಲ್ಲ ಮತ್ತು ಕಳಿಸ್ಯಾರ ತರ್ಲಕ್ಕ ಒಂದು 50 ಚೀಲ ದೋಸೆ ಚೀಲ ತಿನ್ಬೋದವು. ಎಕ್ಸಲೆಂಟ್ ಜೋಳ ಕೂಡ ಒಂದು ನೋಡ್ಬೋದು. ಒಂದು ನನಗೆ ಮುತ್ತಿದ್ದಂಗೆ ಅದಾವ ಜೋಳನು. ಸ್ವಲ್ಪ ಮೊನ್ನೆ ಕೊಯ್ದಾಗ ಮಳೆ ಬಂತು, ಬಟ್ ಏನು ಎಫೆಕ್ಟಿವ್ ಆಗಿಲ್ಲ. ಇಲ್ಲಿ ಜೋಳ ಕರ್ರಾಕತ್ತಲು ಭಯ ಇತ್ತು. ಜೋಳ ತಿನ್ನಿ ಏನೂ ಆಗಿಲ್ಲ. ಜೋಳ ಮಾತ್ರ ಬೆಳ್ಳಗದಾವ. ಎಕ್ಸಲೆಂಟ್ ತುಂಬ ಒಂದು ರೀತಿ ಮದುವೆ ಮಾಡಿದಾಗ ಮಾಡಿಬಿಟ್ರಲ್ಲ. ಮನೆ ಮಾಡಿದಾಗ ಮಾಡಿಬಿಟ್ಟಲ್ಲ. ನಾವು ತಿನ್ನೋದು ನನಗೇನು ಖರ್ಚು ಮಾಡ್ಯಾನ. ಇರಲಿ ಪಾಪ ಆ ಭೂತಾಯಿ ಕೂಡ ಸಿದ್ದುಗೌಡಿಗೆ ಏನಪ್ಪ ಅಂದರೆ ಆಶೀರ್ವಾದ ಮಾಡ್ತಾಳೆ. ಚೆನ್ನಾಗಿ ಜೋಳ ಕೂಡ ಹೆಚ್ಚೆಚ್ಚು ಬೆಳಕತ್ತದ. ವೆರಿ ಗುಡ್, ವೆಲ್ ಡನ್ ಸಿದ್ದುಗೌಡ, ವೆಲ್ ಡನ್. ಬಟ್ ನಾನು ಬೇರೆ ಕಡೆ ಬಿಸಿಯಾಗಿದ್ದೆ. ಇಟ್ಟು ಕರೆದ ಬರ್ತಿಂದ ಕಡೆಗೆ ನೋಡೋದಂದ. ಅದಕ್ಕೆ ಎಲ್ಲ ಅಲ್ಲಿ ಕೆಲಸ ಬಿಟ್ಟು ಇಲ್ಲಿ ಊಟಕ್ಕೆ ಬಡಿಯ ಬಂದೀನಿ. ಇಂಥ ಕಾಲಾಗ ಬಂದಾಗ ಮತ್ತೆ ಹಂಗೆ ಹೊಂಟಿದ್ದೆ. ಬೈದ ಬರ್ತಿಲ್ಲೋ ಕಣಕ್ಕಂದ. ಅದಕ್ಕೆ ಬಂದು ಎರಡು ಮಾತಾಡೀನಿ. ಓಕೆ ಬಾಯ್ ಫ್ರೆಂಡ್ಸ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ.